ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. 7 ಗಂಟೆ 49 ನಿಮಿಷ ಆಗಿದೆ ನೋಡಿ. 7 ಗಂಟೆ ನಿಮಿಷ ಆಗಿದೆ. ಬೆಳಗ್ಗೆ ಬಂದುಬಿಟ್ಟಿದ್ದೀನಿ. ಬೆಳಗ್ಗೆ ಬಂದರೆ ಯಾವ್ದನ್ನ ಬಾಡಿಗೆ ಸಿಕ್ತಂದರೆ ಬಾಡಿಗೆ ಯಾವುದು ಸಿಗ್ತಾ ಇಲ್ಲ. ಆದರೂ ಕಾಯ್ಕೊಂಡಿರ್ತೀನಿ. ಏನು ಮಾಡೋಕ್ಕಾಗಲ್ಲ. KR ಮಾರ್ಕೆಟ್ ಎಲ್ಲ ಇದು. ಇಲ್ಲೇ ನನ್ನ ಡೈಲಿ ಇಲ್ಲೇ ಇರೋದು ನಾನು. ಇವತ್ತು ಬುಧವಾರ, ನೋಡೋಣ ಯಾವುದು ಹೆಂಗಿರುತ್ತೆ ಇವತ್ತು ದಿನ ಅಂತ. ನಮ್ಮ ಕಂಪ್ಲೀಟ್ ಸ್ಕೋರು 21% ಇದೆ. ಲಾಗಿನ್ ಅವರ್ 10 ಅವರ್ಸ್ ಇದೆ. ಕ್ಯಾನ್ಸಲ್ ಸ್ಕೋರು 3% ಇದೆ. ನೋಡೋಣ ಯಾವ್ದು ಬರುತ್ತೆ ಬಾಡಿಗೆ ಅನ್ನೋದು ಇಲ್ಲಿಂದ. ಬೆಳಗ್ಗೆ ಬಾಡಿಗೆ ಬಂದಿದೆ 949 ರೂಪಾಯಿದು, 994 ರೂಪಾಯಿದು. ಪಿಕಪ್ ಬಂದು ಎಲೆಕ್ಟ್ರಾನಿಕ್ ಸಿಟಿ. ಇದು ಪಿಕಪ್ ಬಂದು ಇಲ್ಲೇ ಇರೋದು. ಡ್ರಾಪ್ ಇದೇ ಲೋಡಿಂಗ್ ಪಾಯಿಂಟು. ಈ ಗಾಡಿಗಳೆಲ್ಲ ಹೋಗ್ಬೇಕು ನೋಡಿ. ಈ ಗಾಡಿ ಹೋಗಬೇಕು, ಈ ಗಾಡಿ ಹೋಗಬೇಕು. ಈ ಟ್ರಾನ್ಸ್ಪೋರ್ಟ್ನಿಂದ ಬಂದಿರೋದು ಆರ್ಡ್ರ್. ಒಂದು ಅರ್ಧ ಗಂಟೆನ ಆಗುತ್ತೆ ಅಂದರು. ಕಾಯ್ಕೊಂಡಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಗಾಡಿ ಅಲ್ಲಿ ಹಾಕಿದ್ದೀನಿ. ಚಾಮರಾಜಪೇಟೆಲ್ಲ ಇದು. ಈ ಗಾಡಿ ಆಗಬೇಕು, ಆಮೇಲೆ ನಮ್ಮ ಗಾಡಿ. ಟೋಟಲ್ 6 ಬಾಕ್ಸ್ ಇದೆ ಅಂತೆ. ಅರ್ಧ ಗಂಟೆ ಆಗೋಯ್ತು. ಲೋಡಿಂಗ್ ಕಂಪ್ಲೀಟ್ ಆಯಿತು. ಡ್ರಾಪ್ ನೋಡೋಣ. 20, 22, 24 ಕಿಲೋಮೀಟ್ರ್ ಇದೆ. ಹೋಗ್ಬಿಡೋಣ ಈಗ. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂದಿದೆ ಡೈರೆಕ್ಟ್ ಡೆಲಿವರಿಯಲ್ಲಿ 600 ರೂಪಾಯಿದು. ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕು. ಅದನ್ನು ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಅರ್ಧ ಕಿಲೋಮೀಟ್ರ್ ಇದೆ. ಇಲ್ಲೇ ಇದೆ, ಸ್ಟ್ರೈಟ್ ಹೋದರೆ 1 ವೇ. ಅದಕ್ಕೋಸ್ಕರ ಈ ಕಡೆ ತಿರ್ಕೊಂಡು ಹೋಗಬೇಕು. ನೋಡೋಣ ಅಲ್ಲಿ ಏನಿದೆ ನೋಡೋಣ. ಅದು ಜಾಸ್ತಿ ಇದ್ದರೆ ಆಗಲ್ಲ, ಕ್ಯಾನ್ಸಲ್ ಮಾಡಿಸ್ತೀನಿ. ಕಮ್ಮಿ ಇದ್ದರೆ ಹಂಗೆ ತಗೊಂಡು ಹೋಗ್ಬಿಡ್ತೀನಿ. ಯಾಕಂದರೆ ಇದು 6 ಬಾಕ್ಸ್ ಹಾಕಿರೋದು ಲೋಡು, ಅದಕ್ಕೋಸ್ಕರ. ಇದೇ ಡೈರೆಕ್ಟ್ ಡೆಲಿವರಿ ಲೋಡಿಂಗ್ ಪಾಯಿಂಟು. ಏನಿದೆ ಮೆಟೀರಿಯಲ್ ನಂಗೆ ಗೊತ್ತಿಲ್ಲ, ಕಸ್ಟಮರ್ಗೆ ಏನು ಹೇಳಿಲ್ಲ. ಇದು ಚಿಕ್ಕದು 20 ಬಾಕ್ಸ್ ಇದೆ. ಇದು ಏನು ವೆಯ್ಟ್ಲೆಸ್ ಏನಿಲ್ಲ ನೋಡಿ, ವೆಯ್ಟ್ಲೆಸ್ಸು 20 ಬಾಕ್ಸು. ಲೋಡಿಂಗ್ ಆಯಿತು ಫುಲ್ಲು. ಅದು 20 ಬಾಕ್ಸು, ಅದು 6 ಬಾಕ್ಸು. ಕನ್ಫ್ಯೂಷನ್ ಆಗೋಲ್ಲ, ಬರೋ ವೆಯ್ಟ್ಲೆಸ್ ಇರೋದಿಲ್ಲ. ಸ್ಟಾರ್ಟ್ ಮಾಡೋಣ ಟ್ರಿಪ್ಪು. 4 ನಿಮಿಷ ತಗೊಂಡಿದ್ದಾರೆ. 20 ಬಾಕ್ಸು ಎಲ್ಲ ವೆಯ್ಟ್ಲೆಸ್ ಇರೋದು. ಈಗ ಡ್ರಾಪ್ ಹತ್ರ ಹೋಗೋಣ. ಈಗ ಆರ್ಡರ್ ಪಿಕಪ್ ಸಕ್ಸಸ್ಫುಲ್ಲು ನೋಡಿ. ಇಲ್ಲಿ ಡ್ರಾಪ್ ಬರುತ್ತೆ. ಡ್ರಾಪ್ ಹತ್ರ ಈ ಥರ ಮ್ಯಾಪ್ಗೆ ಹೋಗಿದ್ರೆ 520 ರೂಪಾಯಿ ನೋಡಿ. ಎಷ್ಟು ಕಿಲೋಮೀಟರ್ ಕೊಟ್ಟಿದ್ದಾರೆ? 14 ಕಿಲೋಮೀಟರ್ ಕೊಟ್ಟಿದ್ದಾರೆ. 520 ರೂಪಾಯಿ ಬಾಡಿಗೆ ಅಷ್ಟೇ ಇದೆ. ಡೈರೆಕ್ಟ್ ಡೆಲಿವರಿ ಅವ್ರು ಕ್ಯಾಶ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ. 510 ರೂಪಾಯಿ ಕೊಟ್ಟಿದ್ದಾರೆ. 10 ರೂಪಾಯಿ ವ್ಯಾಲೆಟ್ ಬರುತ್ತೆ. ಅದು 520 ರೂಪಾಯಿ ತಗೊಳೋದು. 510 ರೂಪಾಯಿ ಬಂದಿದೆ. ಇನ್ನು 10 ರೂಪಾಯಿ ವ್ಯಾಲೆಟಲ್ಲಿ ಹಾಕ್ಬಿಡ್ತಾರಂತೆ. ಹೆಂಗೋ ಡಬಲ್ ಬಾಡಿಗೆ, ಅದೇ ಬಾಡಿಗೆ ಇಲ್ಲ, ಡಬಲ್ ಬಾಡಿಗೆ ಬಂದು ಅದೇ ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲೇ ಸ್ವಲ್ಪ ಮುಂದೆ ಬಂದು ಫಸ್ಟ್ ಡೈರೆಕ್ಟ್ ಡೆಲಿವರಿ ಬಂದುಬಿಡುತ್ತೆ. ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿಗೆ ಬರುತ್ತೆ ಕೋಟಾಡ್ದು. ಹಂಗೆ ಡ್ರಾಪ್ ಮಾಡಿ ಹಂಗೆ ಹೋಗೋದು. ಇದು ಬಂದರೆ 14 ಕಿಲೋಮೀಟ್ರು, ಅದು 21 ಕಿಲೋಮೀಟ್ರ್ ಇದೆ. ಹೋಗೋಣ ಈಗ. ಮೊದಲು ಗೂಡ್ಸ್ ವಾಹನ ಈ ಥರ ಇತ್ತು ನೋಡಿ. ನಾವು ರಿಕ್ಷಾ ಅಂತ ಇದ್ವಿ, ಸೈಕಲ್ ರಿಕ್ಷಾ.
ಇನ್ನೊಂದು ಗಾಡಿ ಇದೆ ನೋಡಿ. ಬರೀ ಈ ಥರ ತಗೊಂಡು ಹೋಗ್ಬಿಡ್ತಾ ಇದ್ದಾರೆ. ನಮ್ಮ ಪ್ಯಾಸೆಂಜರ್ ಗಾಡಿ ಲಗೇಜ್ ಗಾಡಿ ಅವ್ರು ಏನಾಗಬೇಕು ನೋಡಿ. ಅಲ್ಲೊಂದು ಗಾಡಿ, ಇಲ್ಲೊಂದು ಗಾಡಿ. ಇದು ಡೈರೆಕ್ಟ್ ಡೆಲಿವರಿ 20 ಬಾಕ್ಸ್ ಕೊಟ್ಬಿಟ್ಟಿದ್ದೀನಿ. ಅಮೌಂಟ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಪೋರ್ಟರ್ದು ಲೊಕೇಶನು 7 ಕಿಲೋಮೀಟರ್ ಇದೆ. ಹೋಗ್ಬಿಡೋಣ. ಇದೇ ಲೋಡಿಂಗ್ ಪಾಯಿಂಟು. ತುಂಬ ಖರಾಬಾಗಿದೆ ರಸ್ತೆ ನೋಡಿ. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ತನಕ ರೋಡ್ನೇ ಚೆನ್ನಾಗಿಲ್ಲ. ಇಲ್ಲಿ ಬಂದಿದ್ದೀನಿ, ಎಲ್ಲ ಪೋಟರ್ದು ಇದು. ಪೋಟರ್ದು ಫೋನ್ಪೇ ಮಾಡಿದ್ದಾರೆ. 894 ರೂಪಾಯಿ ಅಮೌಂಟ್ ಬಂದು 894 ರೂಪಾಯಿ. ನೋಡೋಣ ಇಲ್ಲಿ ಯಾವ್ದು ಬರುತ್ತೆ. ಬೊಮ್ಸ್ ಅಂತಾರೆ ಇಂಟ್ರೆಸ್ಟೆಡ್ ಏರಿಯಾ. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಇದೆ. ಅಲ್ಲಿ ಹೋಗ್ಬಿಡೋಣ. ಇಲ್ಲಿ ಸಿಕ್ಕಲ್ಲ, ತುಂಬ ರೋಡ್ ತುಂಬ ಕಟ್ಟೋದಿದೆ ಇದು ನೋಡಿ. 1 ಕಿಲೋಮೀಟ್ರ್ವರೆಗೂ ಹಂಗೆ ಇದೆ ರೋಡ್. ಕೆಲಸಗಳು ಮಾಡ್ತಾ ಇರೋದು, ರೋಡ್ ಹಾಕ್ತಾಯಿದ್ದಾರೆ. ಎಲ್ಲ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಲೋಡ್ ಮಾಡ್ತಾಯಿದ್ದೀನಿ. ಬಾಡಿಗೆ ಬಂದುಬಿಟ್ಟಿದೆ ನೋಡಿ. 975 ರೂಪಾಯಿದು. ಪಿಕಪ್ ಬಂದು 2.5 ಕಿಲೋಮೀಟರ್ ತೋರಿಸ್ತಾ ಇದೆ. Head north on Kamasandra Road. ಇದೇ ಲೋಡಿಂಗ್ ಪಾಯಿಂಟು. ಫ್ರೂಟ್ ಮಾರ್ಕೆಟ್ ಅಲ್ಲ ಇದು, ಬೊಮ್ಸಂದ್ರ ಫ್ರೂಟ್ ಮಾರ್ಕೆಟು ನೋಡಿ. A4 ಬಂದಿರೋದು ನಾನೀಗ. ಏನೋ ಬಾಕ್ಸ್ ಏನೋ ಹಾಕ್ತಾಯಿದ್ದಾರೆ, ನೋಡೋಣ ಏನಾಗ್ತಾಯಿದೆ ಅಂತ. ಅಲ್ಲಿ ಡ್ರಾಪ್ ಮಾಡ್ತಾನೆ ತಕ್ಷಣ ಬಂದುಬಿಡ್ತು ಬಾಡಿಗೆನೇ ಬಂತು. ತುಂಬ ಅಂದರೆ ತುಂಬ ಕೆಟ್ಟದಾಗಿರುತ್ತೆ ರೋಡು. 1.5 ಕಿಲೋಮೀಟ್ರ್ ಹತ್ತು ಸ್ಲೋವಾಗಿ ಬಂದುಬಿಟ್ಟೆ. ಬನ್ನಿ ನೋಡೋಣ ಏನಾಗ್ತಾಯಿದ್ದಾರೆ ಲೋಡ್ ಅಂತ. ಆ್ಯಪಲ್ ಬಾಕ್ಸ್ಗಳು 10, ಚಿಕ್ಕ ಬಾಕ್ಸ್ಗಳು 15. ಯಾಪ್ ಬಂದುಬಿಟ್ಟು ತುಂಬ ಕಷ್ಟ ಆಗೋಯ್ತು ಜನಗೆ, ಕಸ್ಟಮರ್ಗೆ. ಲೋಡಿಂಗ್ ಕಂಪ್ಲೀಟ್. 450 kg ಹಾಕಿದ್ದಾರೆ. ಡ್ರಾಪ್ 33 ಕಿಲೋಮೀಟ್ರ್ ಇದೆ. ಹರಳೂರು ತೋರಿಸ್ತಾ ಇದೆ. ವೈಟ್ ಫೀಲ್ಡ್ ಹತ್ರ ಆ ಕಡೆಯಿಂದ ಹೋಗ್ಬೇಕು. ಬೂದಿಗೆರೆ ಹೋಗ್ಬಿಡೋಣ ಈಗ. ಫುಲ್ ಟ್ರಾಫಿಕ್. ಇದು ಲೋಡಿಂಗ್ ಪಾಯಿಂಟ್.
ತುಂಬ ಚೆನ್ನಾಗಿದೆ ಕ್ಲೈಮೇಟ್ ನೋಡಿ. ನಮ್ಮ ಗಾಡಿ ನೋಡಿ ಅನ್ಲೋಡ್ ಆಗ್ತಾ ಇದೆ. ಫೋನ್ಪೇ ಮಾಡಿಬಿಟ್ಟಿದ್ದಾರೆ. 975 ರೂಪಾಯಿ. ಅದು ಬಂದು 975. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂದಿದೆ. ಬಾಡಿಗೆ ಬಂದು 779 ರೂಪಾಯಿದು. ಇದು ಕೋರಮಂಗಲ ಡ್ರಾಪು ನೋಡಿ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂದರು. ವೆಯ್ಟ್ ಮಾಡ್ಕೊಂಡಿದ್ದೀನಿ. ಇದು 1 ಕಿಲೋಮೀಟ್ರ್ ಇತ್ತು ಪಿಕಪ್. ಬಂದಿದ್ದೀನಿ ಹೇಳಿ ಹಾಕಿದ್ದೀನಿ. ಇಲ್ಲೇ ಲೋಡು ತೆಂಗಿನಕಾಯಿ ಅನ್ಕೊತೀನಿ. ತೆಂಗಿನಕಾಯಿ ಲೋಡ್ ಎಲ್ಲ ಇದು ನೋಡಿ. ನಮ್ಗೆ ಹೆಂಗೆ ಏನು ಹಾಕ್ತಾರೋ. మీరు చెప్పాను కదా బుక్ అయి ఉంటుందని, అందుకని నేను గమనైపోయాను సార్. సార్ నేను బుక్ చేశాను సార్ పోనీ. రైట్ సార్ రైట్ సార్ సార్ ಇಷ್ಟೇ ಲೋಡಿಂಗು. ಲೋಡಿಂಗ್ ಅದು ಕಂಪ್ಲೀಟ್. ಡ್ರಾಪ್ ನೋಡೋಣ. 25 ಕಿಲೋಮೀಟರ್ ಇದೆ. ಎಷ್ಟು ರೂಪಾಯಿಗೆ? 779 ರೂಪಾಯಿಗೆ. You are on the fastest route despite unusually heavy traffic. 25 ಕಿಲೋಮೀಟರ್. Destination by ಫುಲ್ ಟ್ರಾಫಿಕ್ ಇದೆ ನೋಡಿ. ಇನ್ನು 8 ಕಿಲೋಮೀಟರ್ ಇದೆ. 34 ನಿಮಿಷ ತೋರಿಸ್ತಾ ಇದೆ. ಫುಲ್ ಅಂದರೆ ಫುಲ್ ಟ್ರಾಫಿಕ್. ಈ ಆಟೋದಲ್ಲಿ ನೋಡಿ, ಜೀವನದಲ್ಲಿ ಮುಕ್ತನಾಗಬೇಡ, ಮುಕ್ತನಾಗಲಿ ಏನೋ ಬರೆದಿದ್ದಾರೆ. ಇದು ಓದ್ಕೊಳ್ಳಿ. ಇದೇ ಲೋಡಿಂಗ್ ಪಾಯಿಂಟು. ಇದು ಬ್ಲಿಂಕಿಟ್ಗೆ ಆರ್ಡ್ರ್ ಎಲ್ಲ ಕೊಟ್ಟರೆ ಒಂದೊಂದು ತೊಗೊಂಡು ಹೋಗ್ತಾರಲ್ಲ, ಆ ಬ್ಲಿಂಕಿಟ್ಗೆ ತಗೊಬಂದಿರೋದು ನೋಡಿ. ಇದೆಲ್ಲ ಕೋರಮಂಗಲ. ಇದು ಬ್ಲಿಂಕಿಟ್. ಫೋನ್ಪೇ ಮಾಡಿಬಿಟ್ಟಿದ್ದಾರೆ. 780 ರೂಪಾಯಿ. ಟೈಮು 9:15 ಆಗಿಬಿಟ್ಟಿದೆ. ಆರ್ಡ್ರ್ ಮುಗಿಸುತ್ತೆ ಯಾವಾಗ ಟೈಮ್ ಆಗುತ್ತೆ ಏನೋ ಗೊತ್ತಾಗಲ್ಲ, ಅಷ್ಟೊಂದು ಟೈಮ್ ಆಗಿಬಿಟ್ಟಿದೆ. ಫುಲ್ ಟ್ರಾಫಿಕ್ಕು. ಹಿಂಗೆ ಮನೆಗೆ ಹೋಗ್ಬಿಡಿ. ನಮ್ಮ ಮನೆ ಲೊಕೇಶನು 1 ನಿಮಿಷ. Head 14 ಕಿಲೋಮೀಟರ್ ಇದೆ. head toward 10 ಗಂಟೆಗೆ ಹೋಗ್ಬಿಡ್ತೀವಂತೆ. then turn left onto 80 feet road. I love Bangalore city market. ಇಲ್ಲಿ ರೋಡ್ ಕೆಲಸ ಮಾಡಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ.
ಬಂದು ನಿಲ್ಲಿಸ್ಬೇಕಾ ನಿಲ್ಲಿಸ್ಬೇಕಾ ಹಾಂ ಬಸ್ ಕೊಡ ಭಯ್ಯ ಹಲೋ ಕೊನೆಗೆ ಮನೆಗೆ ಬಂದುಬಿಟ್ಟೆ. ಫುಲ್ ಟ್ರಾಫಿಕ್ ಜಾಮ್ ಇತ್ತು. ಏನು ಮಾಡೋಕ್ಕಾಗಲ್ಲ, ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ಇವತ್ತು ಪರವಾಗಿಲ್ಲ, 3100 ರೂಪಾಯಿ ಆಯಿತು ಎಲ್ಲ ಸೇರಿ. ನಮಗೆ ಬಂದಿರೋದು 2800 ರೂಪಾಯಿ ಕೈಗೆ. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ನಾಳೆ ಗುರುವಾರ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಪ್ಯಾಸೆಂಜರ್ ಆಟೋಗಳಲ್ಲಿ ಎಲ್ಲ ಲಗೇಜ್ ಹಾಕ್ಕೊಂಡು ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ನಾನು. 80,000 ಜನ ನೋಡಿದ್ದಾರೆ ನಿನ್ನೆ. ಈಗ ರ್ಯಾಪಿಡೋ ಬೈಕೂ ಬ್ಯಾನ್ ಆಗಿಬಿಟ್ಟಿದೆ. ಈಗ ಇವರು ಸ್ಟಾಪ್ ಮಾಡಬೇಕು. ಈ ಥರ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹಾಕ್ಕೊಂಡು ಹೋಗೋದು ಸ್ಟಾಪ್ ಮಾಡಬೇಕು ಇವರು. ತುಂಬ ಅಂದರೆ ತುಂಬ ಎಣ್ಣೆ ಆಗ್ತಾಯಿದೆ, ಏನು ಮಾಡೋಕ್ಕಾಗಲ್ಲ. ಕೆಲವರು ಕೇಳ್ಕೊತಾರೆ, ಕೆಲವರು ಕೇಳ್ಕೊಳಲ್ಲ. ನೋಡೋಣ ನಾಳೆ ಹೆಂಗಿರುತ್ತೆ ಅನ್ನೋದೀಗ.